ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಪುಟ್ ಯೋರ್ ಹೆಡ್ ಆನ್ ಮೈ ಶೋಲ್ಡರ್ ಎಪಿಸೋಡ್ 10ನ ನೋಡೋಣ. ಮುಂಚೆ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದಾವೆ ನೋಡಿ, ಇಲ್ಲಾಂದರೆ ಐಕಾನಲ್ಲಿ ಕೊಟ್ಟಿರ್ತೀನಿ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಲಾಸ್ಟ್ ಎಪಿಸೋಡ್ನಲ್ಲಿ ನೋಡೋದಾದರೆ ಗುವೇಯಿಗೆ ಒಂದು ಟಾಸ್ಕ್ ಬಂದಿರುತ್ತೆ. ಅದೇನು ಅಂದರೆ ತನಗೆ ಇಷ್ಟವಾದ ಪರ್ಸನ್ ಜೊತೆ ಸೆಲ್ಫಿನ ತಗೋಬೇಕು. ಆಮೇಲೆ ಅವನು ತಗೊಂಡಿರೋ ಪಿಕ್ನ ಎಲ್ಲರಿಗೂ ತೋರಿಸ್ತಾನೆ. ಅದಕ್ಕೆ ಅವರೆಲ್ಲರೂ ಕೂಡ ನಿನಗೆ ಇಷ್ಟವಾದವ್ರ ಜೊತೆ ನಿನ್ನ ಪಿಕ್ಚರ್ನ ತಗೋಬೇಕು, ನೀನೇನು ನಿನ್ನಷ್ಟಕ್ಕೆ ನೀನೇ ತಗೊಂಡಿದ್ಯಾ ಅಂತ ಕೇಳಿದಾಗ ಗುವೇಯಿ ನಾನು ಸೆಲ್ಫ್ ಲವರ್, ನನ್ನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಅವನು ಆ ಥರ ಹೇಳಿದಕ್ಕೆ ಎಲ್ಲರೂ ಕೂಡ ನಗ್ತಾರೆ. ಆ ನೈಟ್ ಎಲ್ಲರೂ ಕೂಡ ತುಂಬಾ ಡ್ರಿಂಕ್ ಮಾಡಿ ಇರ್ತಾರೆ. ಆಗ ಸೀತುಮು ಅವರಿರೋ ಪೊಸಿಷನ್ ನೋಡಿ ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳ್ತಾಳೆ. ಆದ್ರೆ ಅವ್ರ ಮಾತ್ರ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಸೀತುಮು ಅವರೆಲ್ಲರನ್ನೂ ಕೂಡ ಮನೆಗೆ ಕಳಿಸ್ಬಿಟ್ಟು ಒಳಗೆ ಬಂದು ನೋಡಿದಾಗ ಗುವೇಯಿ ಅಲ್ಲೇ ಮಲ್ಕೊಂಡಿರ್ತಾನೆ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆ ತುಂಬಾ ಎಲ್ಲ ಗಲೀಜ್ ಮಾಡ್ಬಿಟ್ಟಿರ್ತಾರೆ. ಇನ್ನು ಸೀತುಮು ಒಬ್ಳೆ ಆ ಮನೆ ಎಲ್ಲ ಕ್ಲೀನ್ ಮಾಡ್ತಾಳೆ. ಎಲ್ಲ ಕ್ಲೀನಿಂಗ್ ಆಗಿದ್ಮೇಲೆ ಗುವೇಯಿನ ಅಲ್ಲಿಂದ ಎದ್ದೊಳಿಸ್ತಾಳೆ ಸೀತುಮು. ಆದ್ರೆ ಅವನು ಫುಲ್ ನಿದ್ದೆ ಬರೋದ್ರಿಂದ ಅಲ್ಲೇ ಮಲ್ಕೊಂಡಿರ್ತಾನೆ. ಇನ್ನು ಲೈಟ್ಸ್ ನ ಆಫ್ ಮಾಡಿ ಅವಳು ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ. ಆಗ ಸೀತುಮು ಅಲ್ಲಿಗೆ ವಾಟರ್ ಅಂತ ಬಂದಿರ್ತಾಳೆ. ಅಷ್ಟರಲ್ಲಿ ಹಿಂದೆ ತಿರುಗಿ ನೋಡಿದಾಗ ಗುವೇಯಿ ಅಲ್ಲಿ ಕುತ್ಕೊಂಡಿರ್ತಾನೆ. ಆದ್ರೆ ಅವನು ತನ್ನ ಕಣ್ಣನ್ನ ಮುಚ್ಕೊಂಡಿರ್ತಾನೆ. ಆಗ ಸೀತುಮು ಗೊತ್ತಾಗುತ್ತೆ ಅವನು ನಿದ್ದೆಯಲ್ಲಿ ಆತರ ಕುತ್ಕೊಂಡಿದ್ದಾನೆ ಅಂತ. ಅದರಿಂದ ಅವನ ಜೊತೆ ಆಟಾಡ್ಕೊಂತ ಇರ್ತಾಳೆ. ಆವಾಗ ಗುವೇಯಿ ತನ್ನ ಕಣ್ಣನ್ನ ಓಪನ್ ಮಾಡ್ತಾನೆ. ಆಗ ನೋಡಿದಾಗ ಸೀತುಮು ಅವನ ಕಣ್ ಮುಂದೆನೆ ಇರ್ತಾಳೆ. ಗುವೇಯಿ ಅದನ್ನ ಅವನ ಕನ್ಸ್ ಅಂತ ಅನ್ಕೊಂಡಿರ್ತಾನೆ. ಆಗ ಗುವೇಯಿ ಸೀತುಮುನ ಕಿಸ್ ಮಾಡ್ತಾನೆ. ಸೀತುಮು ಶಾಕ್ ನಿಂದ ಹಾಗೆ ನೋಡ್ತಾ ಕುತ್ಕೊಂಡ್ಬಿಟ್ಟಿರ್ತಾಳೆ. ಆಮೇಲೆ ಗುವೇಯಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಸೀತುಮು ಬೈಕೊಂತ ಒಳಗಡೆಯಿಂದ ಒಂದು ಬ್ಲಾಂಕೆಟ್ ನ ತಗೊಬಂದು ಅವನಿಗೆ ಹೊಚ್ತಾಳೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುವೇಯಿ ಮತ್ತೆ ಸೀತುಮು ಇಬ್ರು ಕೂಡ ಟಿಫಿನ್ ಮಾಡ್ತಾ ಇರ್ತಾರೆ. ಅದಕ್ಕೆ ಗುವೇಯಿ ಮಾತಾಡ್ತಾ, ಸಾರಿ ನಾನು ನಿನ್ನೆ ಆ ಥರ ನನ್ನ ಜೊತೆ ಮಾಡಿದ್ದಕ್ಕೆ. ನಾನು ಯಾವತ್ತಿನಿಂದನೂ ನಿನ್ನ ಜೊತೆ ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನಾನು ನಿನ್ನ ತುಂಬಾ ದಿನಗಳಿಂದಾನೇ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಕಿಸ್ ಮಾಡೋಕ್ಕೆ ಮತ್ತೆ ಹತ್ರಕ್ಕೆ ಬರ್ತಾನೆ. ಇಷ್ಟರಲ್ಲಿ ಸೀತುಮು ತನ್ನ ನಿದ್ದೆಯಿಂದ ಎದ್ದಾಳ್ತಾಳೆ. ಇದೆಲ್ಲ ಕೂಡ ಸೀತುಮು ಕನಸು. ಆಮೇಲೆ ಸೀತುಮು ಹೊರಗಡೆಗೆ ಬರ್ತಾಳೆ. ಗುವೇಯಿ ಕೂಡ ಬ್ರೇಕ್ಫಾಸ್ಟ್ ಮಾಡಕ್ಕಂತ ಅಲ್ಲಿ ಕುತ್ಕೊಂಡಿರ್ತಾನೆ. ಆಗ ಗುವೇಯಿ ಮಾತಾಡ್ತಾ, ನಿನ್ನೆ ರೈಡ್ ನಾನು ಕ್ಲೀನ್ ಮಾಡ್ದಂಗೆ ಮಲ್ಕೊಂಡಿದ್ದೆ, ಅದಕ್ಕೆ ಸಾರಿ ಅಂತ ಕೇಳ್ತಾನೆ. ಆಗ ಸೀತುಮು ಗುವೇಯಿನ ಕೇಳ್ತಾಳೆ, ನಿನ್ಗೆ ಅದ್ಬಿಟ್ಟು ಇನ್ನೇನಾದ್ರೂ ನೆನಪಿದ್ಯಾ ಅಂತ. ಅದಕ್ಕೆ ಗುವೇಯಿ ನನ್ಗೇನು ನೆನಪಿಲ್ಲ, ಏನಾದ್ರೂ ಆಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಸೀತುಮು ಏನಿಲ್ಲ ಬಿಡು ಅಂತ ಹೇಳಿ ಅವಳು ರೆಡಿಯಾಗಿ ಆಫೀಸ್ಗೆ ಹೋಗ್ಬಿಡ್ತಾಳೆ. ಗುವೇಯಿ ಕೂಡ ಹಾಗೆ ನೋಡ್ತಾ ಇರ್ತಾನೆ, ಏನಾಯ್ತಪ್ಪ ಇವಳು ಸಡನ್ ಆಗಿ ಎದ್ದೋಗ್ಬಿಟ್ಲು ಅಂತ. ಈ ಕಡೆ ಲೈಬ್ರರಿನಲ್ಲಿ ವ್ಯಾಂಗ್ ಮತ್ತೆ ಫೂಪೆ ಇಬ್ರು ಮಾತಾಡ್ಕೊಂತ ಇರ್ತಾರೆ. ಆಗ ಫೂಪೆ ವ್ಯಾಂಗ್ನ ಕೇಳ್ತಾನೆ, ನಿನ್ಗೆ ಇದಕ್ಕಿಂತ ಮುಂಚೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ಲ ಅಲ್ವಾ ಅಂತ. ಅದರಿಂದ ನೀನು ಮೂವೀಸ್ಗೆ ಮತ್ತೆ ರೆಸ್ಟೋರೆಂಟ್ಗೆ ಹೋಗಿರಲ್ಲ, ಅದರಿಂದ ನಾನು ಇವತ್ತು ನಿನ್ನ ಕರ್ಕೊಂಡು ಹೋಗ್ತೀರಿ, ರೆಡಿ ಆಗಿರು ಅಂತ ಹೇಳ್ತಾನೆ. ಇನ್ನು ವ್ಯಾಂಗ್ ಕೂಡ ತನ್ನ ರೂಮ್ಗೆ ಬಂದು ರೆಡಿಯಾಗಿ ಫೂಪೆ ಹತ್ರಕ್ಕೆ ಹೋಗ್ತಾಳೆ. ಹಾಗೆ ಇಬ್ರು ಕಲ್ತು ಹೊರಗಡೆಗೆ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ನನ್ಗೆ ಗುವೇಯಿನ ತೋರಿಸ್ತಾರೆ. ಅವನು ತನ್ನ ಲ್ಯಾಬ್ ನಲ್ಲಿ ಇರ್ತಾನೆ. ಪ್ರೊಫೆಸರ್ ಜಾಂಗ್ ಅವರ ವೈಫ್ ಅಲ್ಲಿಗೆ ಬಂದು ಅವರ ಹಸ್ಬೆಂಡ್ ನ ಸ್ವಲ್ಪ ಬೈತಾಳೆ. ಹಾಗೆ ತನಗೆ ಕಷಾಯನ ಕೊಟ್ಟು ಕುಡಿಯೋಕೆ ಹೇಳ್ತಾಳೆ. ಯಾಕಂದ್ರೆ ಪ್ರೊಫೆಸರ್ಗೆ ಕೋಲ್ಡ್ ಆಗಿರುತ್ತೆ, ಅವರು ಅದನ್ನ ಕುಡಿಲಾರಂಗೆ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಈ ಕಡೆ ಸೀತುಮು ಆಫೀಸ್ ನಲ್ಲಿ ತನ್ನ ಡೈರೆಕ್ಟರ್ ಎಲ್ಲರನ್ನೂ ಕೂಡ ಬೈತಾ ಇರ್ತಾರೆ. ಯಾಕಂದ್ರೆ ಯಾರು ಕೂಡ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಮುಂಚೆ ಸೀತುಮು ಹೇಳಿದ ಐಡಿಯಾ ಎಲ್ಲರಿಗೂ ಇಷ್ಟ ಆಗುತ್ತೆ, ಆದ್ರೆ ಸೀತುಮು ಮೇಲೆ ಇರೋ ಜಲಸ್ ನಿಂದ ಆ ಡೈರೆಕ್ಟರ್ ಐಡಿಯಾನ ಒಪ್ಕೊಳ್ಳಲ್ಲ. ಆಗ ಸೀತುಮು ಫ್ರೆಂಡ್ ಅಲ್ಲಿ ಇರ್ತಾಳಲ್ಲ ಅವಳು, ನೀನು ವರ್ಕ್ ನೆಲ್ಲ ಕಲ್ತ್ಕೊಂಡಿದ್ಯಾ ತಾನೆ, ಮತ್ತೆ ಯಾಕೋ ಡೈರೆಕ್ಟರ್ ನಮ್ಮನ್ನ ಬೈತಾ ಇದಾರೆ ಅಂತ ಕೇಳ್ತಾಳೆ. ಇನ್ನು ಅಲ್ಲಿಂದ ಎಲ್ಲರೂ ಹೊರಗಡೆಗೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಮತ್ತೆ ನನ್ಗೆ ಫೂಪೆ ಮತ್ತೆ ವ್ಯಾಂಗ್ ಕಾಣಿಸ್ತಾರೆ. ಇನ್ನು ಅವರಿಬ್ರು ಕೂಡ ಮಾಲ್ಗೆ ಹೋಗಿರ್ತಾರೆ. ಫೂಪೆ ವ್ಯಾಂಗ್ ನ ಕೇರ್ ಮಾಡಲ್ಲ, ಅವ್ನ್ ಜಸ್ಟ್ ತನ್ನ ಫೋನ್ ನ ಚೆಕ್ ಮಾಡ್ಕೊಂತ ಇರ್ತಾನೆ. ಆಗ ವ್ಯಾಂಗ್ಗೆ ಹೋಗಿ ಫೂಪೆ ಕೈನ ಇಟ್ಕೊಂಡಿರ್ತಾಳೆ. ಹಾಗೆ ಕಪಲ್ಸ್ ಕೂಡ ಹೀಗೆ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅಲ್ಲಿ ಅವರಿಬ್ರು ಕೂಡ ವಿಡಿಯೋ ಗೇಮ್ಸ್ ಎಲ್ಲಾನು ಆಡಿ ಎಂಜಾಯ್ ಮಾಡ್ತಾರೆ. ಹಾಗೆ ಆಡ್ತಾ ಇರ್ಬೇಕಾದ್ರೆ ಫ್ಲೋನಲ್ಲಿ ವ್ಯಾಂಗ್ ನ ಅಲ್ಲದೆ ಮೋಮೋ ಅಂತ ಕರೆದ್ಬಿಡ್ತಾನೆ ಫೂಪೆ. ಆದ್ರೆ ವ್ಯಾಂಗ್ ಮಾತ್ರ ಪರವಾಗಿಲ್ಲ ಅಂತ ಹೇಳಿ ಕೂಲ್ ಆಗ್ಬಿಡ್ತಾಳೆ. ಆಮೇಲೆ ಫೂಪೆ ಮತ್ತೆ ವ್ಯಾಂಗ್ ಇಬ್ರು ಕೂಡ ಕಲ್ದು ಹಾಸ್ಟೆಲ್ಗೆ ಬಂದ್ಬಿಡ್ತಾರೆ. ಆಗ ವ್ಯಾಂಗ್ ಫೂಪೆ ಜೊತೆ ಮಾತಾಡ್ತಾ ಈ ತರ ಹೇಳ್ತಾಳೆ, ಡೋರಾಮಾನ್ ಮತ್ತೆ ಸ್ಪೈಸಿ ಫುಡ್, ಶಾಪಿಂಗ್ ಇವೆಲ್ಲ ಕೂಡ ಮೋಮಗೆ ಇಷ್ಟ, ಆದ್ರೆ ಇವಾಗ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ನನ್ನ ಇಷ್ಟ ಕೂಡ ನೀನ್ ತಿಳ್ಕೊ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ವ್ಯಾಂಗ್ ನ ತನ್ನ ಹಾಸ್ಟೆಲ್ ಮುಂದೆ ಡ್ರಾಪ್ ಮಾಡಿ ಫೂಪೆ ಹೋಗ್ಬಿಡ್ತಾನೆ. ಈ ಕಡೆ ಗುವೇಯಿ ಸೀತುಮುಗೆ ಮೆಸೇಜ್ ಮಾಡ್ತಾನೆ, ನಾನು ನೈಟ್ ಏನ್ ಮಾಡ್ದೆ ಅಂತ. ಆಗ ಸೀತುಮು ಮಾತ್ರ ಬೈಕೊಂತ ಇರ್ತಾಳೆ, ಯಾರಾದ್ರೂ ಕಿಸ್ ಮಾಡಿ ಮರ್ತೋಗ್ತಾರಾ ಅಂತ. ಆಮೇಲೆ ಗುವೇಯಿಗೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ಆಗ ಪ್ರೊಫೆಸರ್ ಜಾಂಗ್, ನೀನ್ ಮನೆಗೆ ಹೋಗಿ ರೆಸ್ಟ್ ತಗೋ, ಇವಾಗ ಅಷ್ಟು ಇಂಪಾರ್ಟೆಂಟ್ ವರ್ಕ್ ಏನು ಇಲ್ಲ ಅಲ್ವಾ ಅಂತ. ಸರಿ ಅಂತ ಹೇಳಿ ಗುವೇಯಿ ಕೂಡ ತನ್ನ ಮನೆಗೆ ಹೋಗ್ತಾನೆ. ಈ ಕಡೆ ಮೋಮೋ ವರ್ಕ್ ಮಾಡೋ ಆಫೀಸ್ ಹತ್ರ ಗುವೇಯಿ ವೇಟ್ ಮಾಡ್ತಾ ಇರ್ತಾನೆ. ಆಗ ಸೀತುಮು ಅಲ್ಲಿಂದ ಹೋಗ್ಬಿಡ್ತಾ ಇರ್ತಾಳೆ. ಅವಾಗೆ ತನ್ನ ಫ್ರೆಂಡ್ ಅವಳನ್ನ ಲಂಚ್ಗೆ ಇನ್ವೈಟ್ ಮಾಡ್ತಾಳೆ. ಆಗ ಫೂಪೆನ ಕೂಡ ಕರೀತಾಳೆ. ಲಂಚ್ ಹೋಗಿದ್ಮೇಲೆ ಅವಳ ಫ್ರೆಂಡ್ ಫೂಪೆ ಮತ್ತೆ ಸೀತುಮು ಇಬ್ರು ಕೂಡ ಅವ್ರ ಸ್ಕೂಲ್ ಡೇಸ್ ನಲ್ಲಿ ಹೇಗಿದ್ರು ಅಂತ ಮಾತಾಡ್ತಾ ಇರ್ತಾಳೆ. ಆಮೇಲೆ ಆ ಹುಡುಗಿ ತನಗೆ ಪ್ರೈವೇಸಿ ಬೇಕು ಅಂತ ಅಲ್ಲಿಂದ ಎದ್ದೋಗ್ತಾಳೆ. ಆಗ ಫೂಪೆ ಮತ್ತೆ ಸೀತುಮುನ ಕೇಳ್ತಾ ಇರ್ತಾನೆ, ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ. ಮೋಮೋ ಮಾತ್ರ ನೋ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ.
ಇನ್ನು ಮೋಮೋ ಸೀತುಮ ಇಬ್ರು ಕೂಡ ಬಸ್ಗಾಗಿ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಗುವೇಯಿ ಮಾತ್ರ ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಸೀತುಮ ಎಷ್ಟು ಮಾತಾಡಿಸಿದ್ರು ಕೂಡ ಅವ್ನು ಮಾತಾಡಲ್ಲ. ಆಗ ಸೀತುಮ ಹೇಳ್ತಾಳೆ, ಇವತ್ತು ಹಾಟ್ಪಾಟ್ ತಿನ್ನಕ್ಕೆ ನಾವಿಬ್ರು ಕಲ್ತು ಹೋಗೋಣವಾ ಅಂತ. ಅದಕ್ಕೆ ಗುವೇಯಿ ಮಾತ್ರ, ನೀನು ನಿನ್ನೆ ನೈಟ್ ತಾನೇ ಕೂಪೆ ಜೊತೆ ತಿಂದೆ, ಮತ್ತೆ ನಾನ್ ಯಾಕೆ ಅಂತ ಕೇಳ್ತಾನೆ. ಆಮೇಲೆ ಗುವಿ ಏನು ಬೇಕಾಗಿಲ್ಲ ಅಂತ ಹೇಳಿ ತನ್ನ ಬಸ್ ಬಂದ್ಮೇಲೆ ಅಲ್ಲಿಂದ ಹತ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಹೇಗ್ ಲವ್ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅವ್ರ ಪ್ರೊಫೆಸರ್ ಅದನ್ನೇ ಫಾಲೋ ಆಗಿರ್ತಾರೆ. ಇನ್ನ ಗುವೇಯಿ ಮನೆಗೆ ಹೋಗ್ತಾನೆ. ಅವರಿಬ್ರು ರೂಮ್ ನಲ್ಲಿ ಇರ್ಬೇಕಾದ್ರೆ ಗುವೇಯಿಗೆ ಒಂದು ಕಾಲ್ ಬರುತ್ತೆ. ಗುವೇಯಿ ಮಾತ್ರ ಹೊರಗಡೆಗೆ ಬಂದು ಮಾತಾಡ್ತಾನೆ. ಈ ಟೈಮ್ ನಲ್ಲಿ ಗುವೇಯಿಗೆ ಯಾರು ಕಾಲ್ ಮಾಡಿದ್ರು, ಅದು ಕೂಡ ಗುವೇಯಿ ಯಾಕೆ ಸೀಕ್ರೆಟ್ ಆಗಿ ಹೋಗಿ ಮಾತಾಡ್ತಾ ಇದ್ದಾನೆ ಅಂತ ಅವ್ರ ಮಾತನ್ನ ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಸೀತುಮು. ಆಮೇಲೆ ಗುವೇಯಿ ಒಳಗ್ ಬರ್ತಾನೆ. ಆಗ ಸೀತುಮು ಅವಳಿಗೇನು ಗೊತ್ತಿರ್ಲಾರ್ದಂಗೆ ಬಂದು ಕುತ್ಕೊಂಡ್ಬಿಟ್ಟಿರ್ತಾಳೆ. ಟಿವಿನಲ್ಲಿ ಒಂದು ಹುಡುಗನ ನೋಡಿ ಅವ್ನು ತುಂಬಾ ಚೆನ್ನಾಗಿದ್ದಾನೆ ಅಂತ ಹೊಗಳ್ತಾಳೆ. ಅದಕ್ಕೆ ಗುವೇಯಿ ಜಲಸ್ ಫೀಲ್ ಆಗಿ ತನ್ನ ರೂಮ್ಗೆ ಹೋಗ್ಬಿಡ್ತಾನೆ. ಹಾಗೆ ಪ್ರೊಫೆಸರ್ ಕೊಟ್ಟಿರೋ ಬುಕ್ನ ಓಪನ್ ಮಾಡ್ತಾನೆ. ಆಮೇಲೆ ಗುವೇಯಿ ಹೊರಗಡೆಗೆ ಬರ್ತಾನೆ. ಅಷ್ಟರಲ್ಲಿ ಸೀತುಮು ಒಂದು ಹೀಟಿಂಗ್ ಪ್ಯಾನ್ ತರ ಸ್ಟಿಕ್ಕರ್ನ ತನ್ನ ಸ್ಟಮಕ್ಗೆ ಅಂಟಿಸ್ಕೊಂತಾಳೆ. ಆಮೇಲೆ ಗುವೇಯಿ ಕೂಡ ಸೀತುಮ ಪಕ್ಕಕ್ಕೆ ಬಂದು ಕುತ್ಕೊಂಡಿರ್ತಾನೆ. ಅವಳ ಜೊತೆ ಮಾತಾಡ್ತಾ ಯಾಕೆ ಡಲ್ ಆಗಿದೆಯಾ ಅಂತ ಕೇಳ್ತಾನೆ. ಆಗ ಸೀತುಮ ನಮ್ಗೆ ಪೀರಿಯಡ್ಸ್ ಅಂತ ಹೇಳ್ತಾಳೆ. ಆಗ ನಿಮ್ಗೆ ತುಂಬಾ ನೋವಾಗ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಸೀತುಮ ಮಾತ್ರ ಪರವಾಗಿಲ್ಲ, ನಾನು ತಡ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗುವೇಯಿ ಮಾತ್ರ ನೀನ್ ತುಂಬಾ ಗುಡ್, ಸೂಪರ್, ಆಸಮ್, ಎಕ್ಸಲೆಂಟ್ ಅಂತ ಹೇಳಿ ಹೊಗಳ್ತಾ ಇರ್ತಾನೆ. ಇವನ್ ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅಂತ ಸೀತುಮಗೆ ಏನು ಅರ್ಥ ಆಗಲ್ಲ. ಆಮೇಲೆ ಮತ್ತೆ ಎದ್ದು ಹೋಗ್ಬಿಡ್ತಾನೆ. ಯಾಕಂದ್ರೆ ಗುವೇಯಿ ಆ ಬುಕ್ ನಲ್ಲಿ ಓದಿರ್ತಾನೆ ಆ ತರ ಹೊಗಳ್ಬೇಕು ಅಂತ. ಅದನ್ನೇ ಫಾಲೋ ಆಗ್ತಾನೆ ಗುವೇಯಿ. ಮತ್ತೆ ಆ ಬುಕ್ ನ ಓಪನ್ ಮಾಡಿ ಅದರಲ್ಲಿ ಒಂದು 3 ಪಾಯಿಂಟ್ಸ್ ನ ಇಟ್ಕೊಂಡು ಮತ್ತೆ ಅಲ್ಲಿಗೆ ಬರ್ತಾನೆ. ಅವರಿಬ್ರು ಕೂಡ ಟಿವಿ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾಗಿದ್ಮೇಲೆ ಸೀತುಮ ಎದ್ದು ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ. ಈ ಕಡೆ ಗುವೇಯಿ ಕೂಡ ತನ್ನ ರೂಮ್ಗೆ ಹೋಗಿ ಮತ್ತೆ ಆ ಬುಕ್ ನ ಓಪನ್ ಮಾಡಿ ಮತ್ತೆ ಈ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಂತಾ ಇರ್ತಾನೆ. ಅಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ಎಪಿಸೋಡ್ ನಲ್ಲಿ ನಿಮ್ಗೆ ಇಷ್ಟವಾದ ಸೀನ್ ನ ಕೆಳಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಕೆಳಗಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.